ಭಾರತ್ ಮ್ಯಾಟ್ರಿಮೋನಿ. ವಧು ವರಾನ್ವೇಷಣೆಯ ವಿವರಗಳು ಕೇವಲ 89 ರೂಪಾಯಿಗೆ ಮಾತ್ರ. ಅಷ್ಟಕೂಟ, ಆಸ್ಟ್ರಾಲಜಿ ಪ್ರೊಫೈಲ್ ಫೀಸ್ ಹಾಗೂ ಕಮ್ಯುನಿಟಿ ಚಾನೆಲ್ ಸಹಾಯ ಪಡೆಯಿರಿ. ಜೊತೆಗೆ ವೆರಿಫೈಡ್ ಮತ್ತು ಸೆಕ್ಯೂರ್ಡ್ ಪ್ರೊಫೈಲ್ಸ್ ಕೂಡ. ಡೌನ್ಲೋಡ್ ಮುಹೂರ್ತ್ ಫ್ರಮ್ ಗೂಗಲ್ ಪ್ಲೇ ಸ್ಟೋರ್. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಹಿಜಾಬ್ ವಿಚಾರ ಇವತ್ತು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ವಿಚಾರಣೆಗೆ ಬಂತು. ಸುದೀರ್ಘ ವಿಚಾರಣೆ ವೇಳೆ ಅರ್ಜಿದಾರರ ಪರ ವಕೀಲರು, ಸರ್ಕಾರದ ಪರ ವಕೀಲರು ಮತ್ತು ನ್ಯಾಯಮೂರ್ತಿಗಳಾದ ಕೃಷ್ಣ ದೀಕ್ಷಿತ್ ಹಲವು ವಿಚಾರಗಳನ್ನು ಉಲ್ಲೇಖಿಸಿದರು. ಇವತ್ತು ಕೋರ್ಟ್ನಲ್ಲಿ ನಡೆದ ಪ್ರಮುಖ ವಿಚಾರಗಳನ್ನು ತಿಳ್ಕೊಳ್ಳೋದು ತುಂಬ ಮುಖ್ಯ. ಇವತ್ತು ಮಾತ್ರ ಅಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನಲ್ಲಿ ಏನಾಗ್ತಾ ಹೋಗುತ್ತೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಈ ವಿಚಾರ ಮುಂದೆ ಯಾವ ದಿಕ್ಕನ್ನು ಪಡ್ಕೊಳ್ಳುತ್ತೆ ಭಾರತದಲ್ಲಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅಂದರೆ, ಹೀಗಾಗಿ ನಾವು ನಿಮಗೆ ಅದನ್ನು ವಿವರಿಸ್ತಾ ಹೋಗುವಂಥ ಪ್ರಯತ್ನವನ್ನು ಮಾಡ್ತೀವಿ. ನ್ಯಾಯಾಲಯದ ಸೀನನ್ನು ರೀಕ್ರಿಯೇಟ್ ಮಾಡೋ ಮೂಲಕ ಮಧ್ಯಾಹ್ನ 12:40 ಸುಮಾರಿಗೆ ಅರ್ಜಿಯ ವಿಚಾರಣೆ ಆರಂಭ ಆಯಿತು. ಆರಂಭದಲ್ಲೇ ನ್ಯಾಯಮೂರ್ತಿಗಳಾದ ಕೃಷ್ಣ ದೀಕ್ಷಿತ್ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿಬಿಟ್ರು. ಎಲ್ಲ ಭಾವನೆಗಳನ್ನು ಪಕ್ಕಕ್ಕಿಡೋಣ, ಸಂವಿಧಾನ ಏನು ಹೇಳುತ್ತೋ ಅದರಂತೆ ನಡೆಯೋಣ, ಭಗವದ್ಗೀತೆಗಿಂತ ಸಂವಿಧಾನವೇ ನನಗೆ ಮೇಲು, ನಾನು ಸಂವಿಧಾನಕ್ಕೆ ನೀಡಿರೋ ಪ್ರಮಾಣ ವಚನಕ್ಕೆ ತಕ್ಕಂತೆ ನಡ್ಕೊಳ್ತೀನಿ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ರು. ಅಡ್ವೊಕೇಟ್ ತಾಹಿರ್ ಏನು ಹೇಳಿದ್ರು, ಶೈಕ್ಷಣಿಕ ವರ್ಷ ಮುಗಿಯೋಕೆ ಇನ್ನು ಕೆಲವೇ ತಿಂಗಳಿದೆ, ಹೀಗಾಗಿ ಅಲ್ಲಿವರೆಗೆ ಹಿಜಾಬ್ ಧರಿಸೋಕೆ ಅವಕಾಶ ಕೊಡಬೇಕು ಅಂತ ಹೇಳಿದ್ರು. ಜಸ್ಟಿಸ್ ದೀಕ್ಷಿತ್ ಅದಕ್ಕೆ ಏನು ಹೇಳಿದ್ರು ಅಂದರೆ, 2 ತಿಂಗಳ ಬಳಿಕ ನೀವು ರೂಲ್ಸ್ ಫಾಲೋ ಮಾಡ್ತೀರಾ? ಅಡ್ವೊಕೇಟ್ ಜನರಲ್ ಅವರೇ, ತಾಹಿರ್ ಸಾಹಿಬ್ ಹೇಳಿದ್ದು ಕೇಳಿದ್ರಾ? 2 ತಿಂಗಳವರೆಗೆ ನೀವು ಈ ವಿವಾದಕ್ಕೆ ಅಂತ್ಯ ಹಾಡ್ಬೋದು. ಅದಾದ ಬಳಿಕ ಯಾವ ರೂಲ್ಸ್ ಇರುತ್ತೋ ಅದನ್ನು ಅವರು ಫಾಲೋ ಮಾಡ್ತಾರಂತೆ. ರಾಜ್ಯ ಸರ್ಕಾರ ಸ್ವಲ್ಪ ಉದಾರತೆ ತೋರಿದ್ರೆ ಪರೀಕ್ಷೆಗಳು ಮುಗಿಯೋವರೆಗೆ ಸಮವಸ್ತ್ರದ ಬಣ್ಣದ ಸ್ಕಾರ್ಫ್ ಧರಿಸೋಕೆ ಅವಕಾಶ ಮಾಡಿಕೊಟ್ರೆ ನಂತರದಲ್ಲಿ ಕೋರ್ಟ್ನಲ್ಲಿ ಈ ಬಗ್ಗೆ ನಿರ್ಧರಿಸಬಹುದು ಅಂತ ಹೇಳಿದ್ರು. ಆಗ ಅಡ್ವೊಕೇಟ್ ಜನರಲ್, ರಾಜ್ಯ ಸರ್ಕಾರ ಉದಾರತೆ ತೋರಿಸಬೇಕು ಅನ್ನೋ ಅನಿಸಿಕೆ ನೀಡಬಾರದು. ಈ ವಿಚಾರದಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಿಲ್ಲ. ಸಮವಸ್ತ್ರದ ಬಗ್ಗೆ ನಾವು ಎಲ್ಲ ಅಧಿಕಾರವನ್ನು ಆಯಾ ಕಾಲೇಜು ಅಭಿವೃದ್ಧಿ ಸಮಿತಿಗೆ ಕೊಟ್ಟಿದ್ದೀವಿ. ವಿದ್ಯಾರ್ಥಿಗಳಿಗೆ ವಿನಾಯಿತಿ ಬೇಕು ಅಂದರೆ ಅವರು ಕಾಲೇಜು ಅಭಿವೃದ್ಧಿ ಸಮಿತಿ ಬಳಿ ಹೋಗಬೇಕು. ನಾನು ಕಾನೂನಿನ ದೊಡ್ಡ ಪ್ರಶ್ನೆಯನ್ನು ಬಗೆಹರಿಸೋಕೆ ಮಾತ್ರ ಇಲ್ಲಿದ್ದೀನಿ ಅಂದರು. ಆಗ ಜಸ್ಟಿಸ್ ದೀಕ್ಷಿತ್, ಪ್ರತಿದಿನ ವಿದ್ಯಾರ್ಥಿಗಳು ರಸ್ತೆಗೆ ಇಳಿದು ಪ್ರತಿಭಟನೆ ಮಾಡೋದು ಸರಿಯಲ್ಲ, ಅಂತಾರಾಷ್ಟ್ರೀಯ ಸಮುದಾಯ ಕೂಡ ನಮ್ಮನ್ನು ನೋಡ್ತಾ ಇದೆ. ನಾನು ನನ್ನ ವಾಟ್ಸಪ್ ಓಪನ್ ಮಾಡಿದಾಗ ಅನ್ನೋ ನಂಬರ್ನಿಂದ ಈ ಕೋರ್ಟ್ ಅದು ಹೇಳ್ತು, ಆ ಕೋರ್ಟ್ ಇದು ಹೇಳ್ತು ಅಂತ 106 ಅನ್ವೆರಿಫೈಡ್ ಮೆಸೇಜ್ಗಳು ಬರ್ತಾ ಇವೆ ಅಂದರು. ಆಗ ಹಿರಿಯ ಅಡ್ವೊಕೇಟ್ ದೇವದತ್ ಕಾಮತ್ ಏನು ಹೇಳಿದ್ರು ಅಂದರೆ, ಹೆಡ್ ಸ್ಕಾರ್ಫ್ ಧರಿಸೋದು ಇಸ್ಲಾಂ ಧರ್ಮದ ಪ್ರಮುಖ ಭಾಗ, ಕುರಾನ್ನಲ್ಲೂ ಇದರ ಉಲ್ಲೇಖ ಇದೆ. ಮದ್ರಾಸ್, ಬಾಂಬೆ, ಕೇರಳ ಹೈಕೋರ್ಟ್ಗಳು ಉಲ್ಲೇಖಿಸಿದ ನಿರ್ಧಾರಗಳು ಈ ವಿಚಾರದ ಬಗ್ಗೆ ಡೀಲ್ ಮಾಡಲ್ಲ. ಎರಡನೇದಾಗಿ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಆರ್ಟಿಕಲ್ 19(1)A ಅಡಿಯಲ್ಲಿ ಹಿಜಾಬ್ ಧರಿಸೋದನ್ನು ರಕ್ಷಿಸಲಾಗಿದೆ. ಆರ್ಟಿಕಲ್ 19(2) ಅಡಿಯಲ್ಲಿ ಮಾತ್ರ ಇದನ್ನು ನಿರ್ಬಂಧಿಸಬಹುದು. ಮೂರನೇದಾಗಿ, ಹಿಜಾಬ್ ಖಾಸಗಿತನದ ಹಕ್ಕಿನ ಒಂದು ಭಾಗ ಅಂತ ಆರ್ಟಿಕಲ್ 21 ಹೇಳುತ್ತೆ. ಇದು ಸುಪ್ರೀಂ ಕೋರ್ಟ್ನ ಪುಟ್ಟಸ್ವಾಮಿ ಜಡ್ಜ್ಮೆಂಟ್ನಲ್ಲಿದೆ. ನಾಲ್ಕನೇದಾಗಿ, ರಾಜ್ಯ ಸರ್ಕಾರದ ಆದೇಶ ಕರ್ನಾಟಕ ಎಜುಕೇಷನ್ ರೂಲ್ಸ್ ವ್ಯಾಪ್ತಿಯಿಂದ ಹೊರಗಿದೆ. ಈ ಆದೇಶವನ್ನು ಹೊರಡಿಸುವ ಅಧಿಕಾರ ಸರ್ಕಾರಕ್ಕೆ ಇಲ್ಲ ಅಂದರು. ಆಗ ಜಸ್ಟಿಸ್ ದೀಕ್ಷಿತ್ ಅವರು ಹಿರಿಯ ಅಡ್ವೊಕೇಟ್ ದೇವದತ್ ಕಾಮತ್ ಹೇಳಿದ ವಿಚಾರಗಳನ್ನು ನೋಟ್ ಮಾಡಿಕೊಂಡ್ರು. ಇದರಲ್ಲಿ ಹೆಡ್ ಸ್ಕಾರ್ಫ್ ಅತ್ಯಗತ್ಯವಾದ ಆಚರಣೆನಾ ಅನ್ನೋ ಬಗ್ಗೆ ವಿಚಾರಣೆ ಒಂದಷ್ಟು ನಡೆಸಿದ್ರು. ಲೈಬ್ರರಿಯಿಂದ ಕುರಾನ್ನ ಪ್ರತಿಯನ್ನು ಕೂಡ ಜಸ್ಟಿಸ್ ಆಗ ತರಿಸ್ಕೊಂಡ್ರು. ಆಗ ಹಿರಿಯ ಅಡ್ವೊಕೇಟ್ ದೇವದತ್ ಕಾಮತ್ ಏನು ಹೇಳಿದ್ರು ಅಂದರೆ, ಕುರಾನ್ನ 23-31ನೇ ಶ್ಲೋಕವನ್ನು ಓದಿದ್ರು. ಇದರ ಪ್ರಕಾರ ಮುಸ್ಲಿಂ ಮಹಿಳೆ ತನ್ನ ನೆಕ್ ಲೈನನ್ನು ಪತಿ ಬಿಟ್ಟು ಬೇರೆ ಯಾರಿಗೂ ತೋರಿಸುವಂತಿಲ್ಲ. ಇದನ್ನು ಹಲವು ಕೋರ್ಟ್ ಆದೇಶಗಳಲ್ಲಿ ಉಲ್ಲೇಖಿಸಲಾಗಿದೆ. ಅದರಲ್ಲಿ ಒಂದು ಕೇರಳ ಹೈಕೋರ್ಟ್ನ ಆದೇಶ. ಅದರ ಪ್ರಕಾರ ಧರ್ಮವನ್ನು ಆಚರಿಸುವ ಹಕ್ಕು ಸಾರ್ವಜನಿಕ ಸುವ್ಯವಸ್ಥೆ, ಆರೋಗ್ಯ ಮತ್ತು ನೈತಿಕತೆಗೆ ಒಳಪಟ್ಟಿರುವ ಮೂಲಭೂತ ಹಕ್ಕು. ಒಂದು ಧರ್ಮದ ಅತ್ಯಗತ್ಯ ಆಚರಣೆ ಯಾವುದು ಮತ್ತು ಯಾವುದು ಅಲ್ಲ ಅನ್ನೋದನ್ನು ರಾಜ್ಯ ಹೇಳೋಕೆ ಸಾಧ್ಯ ಇಲ್ಲ. ಒಂದು ಸಲ ಬಾಲಕಿ ಪ್ರೌಢಾವಸ್ಥೆಗೆ ಬಂದು ಮಹಿಳೆ ಆದ ನಂತರ, ಯುವತಿ ಆದ ನಂತರ ತನ್ನ ಕೈ ಮತ್ತು ಮುಖವನ್ನು ಹೊರತುಪಡಿಸಿ ದೇಹದ ಯಾವುದೇ ಭಾಗವನ್ನು ಅಪರಿಚಿತರಿಗೆ ತೋರಿಸುವುದು ಸರಿಯಲ್ಲ ಅನ್ನೋದು ಕೇರಳ ಹೈಕೋರ್ಟ್ನ ಆದೇಶದಲ್ಲೂ ಕೂಡ ಉಲ್ಲೇಖ ಇದೆ.
ಇಸ್ಲಾಮನ್ನು ಕೋಟ್ ಮಾಡಿ ಕೇರಳ ಹೈಕೋರ್ಟ್ ಹೇಳಿದೆ. ಇಸ್ಲಾಂ ಧರ್ಮದಲ್ಲಿ ಹಿಜಾಬ್ ಅನಿವಾರ್ಯ ಅಲ್ಲ ಅಂತ ಕೇರಳ ಹೈಕೋರ್ಟ್ ನೀಡಿದ ತೀರ್ಪಿನ ಮೇಲೆ ಕರ್ನಾಟಕ ಸರ್ಕಾರ ಡಿಪೆಂಡ್ ಆಗಿದೆ. ಆದರೆ ಈ ಆದೇಶ ಈ ಪ್ರಕರಣಕ್ಕೆ ಅನ್ವಯ ಆಗಲ್ಲ. ಯಾಕಂದರೆ ಕೇರಳ ಹೈಕೋರ್ಟ್ನ ಆದೇಶ ಸರ್ಕಾರಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಹಿಜಾಬ್ ಧರಿಸುವುದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಅದು ಖಾಸಗಿ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಗಳಿಗೆ ಸಂಬಂಧಪಟ್ಟ ಆದೇಶ. ಮೈನಾರಿಟಿ ಇನ್ಸ್ಟಿಟ್ಯೂಷನ್ಗೆ ಆರ್ಟಿಕಲ್ 30ರಲ್ಲಿ ಕೆಲವೊಂದು ಪ್ರಾತಿನಿಧ್ಯ ಕೊಡಲಾಗಿದೆ. ವಿದ್ಯಾರ್ಥಿಯ ವೈಯಕ್ತಿಕ ಹಕ್ಕಿಗಿಂತ ಮೈನಾರಿಟಿ ಇನ್ಸ್ಟಿಟ್ಯೂಷನ್ನ ಹಕ್ಕು ಅಲ್ಲಿ ಮುಖ್ಯವಾಗುತ್ತೆ ಅಂತ ಅವ್ರು ಹೇಳಿದರು. ಆಗ ಜಸ್ಟಿಸ್ ದೀಕ್ಷಿತ್ ಅವರು, ಸಾಂವಿಧಾನಿಕ ಅಧಿಕಾರಿಗಳು ಸಂವಿಧಾನದ ಪ್ರಕಾರ ಕೆಲಸ ಮಾಡೋಕೆ ಕಾನೂನು ಅನುಮತಿ ಕೊಡುತ್ತೆ. ಸರ್ಕಾರಕ್ಕೆ ಆದೇಶಗಳನ್ನು ಹೊರಡಿಸೋಕೆ ಅಧಿಕಾರ ಇದೆ. ಅದು ಊಹೆಯ ಆಧಾರಿತವಾಗಿರಬಹುದು. ಫೈನಲಿ ಪ್ರಜೆಗಳು ಅದನ್ನು ಚಾಲೆಂಜ್ ಮಾಡಬಹುದು ಅಂದರು. ಆಗ ಹಿರಿಯ ಅಡ್ವೊಕೇಟ್ ದೇವದತ್ ಕಾಮತ್ ಅವರು, ಇದರ ಅರ್ಥ ಒಂದು ಸಮುದಾಯ ರಾಜ್ಯವನ್ನು ಸುಲಿಗೆ ಮಾಡೋಕೆ ಸಾಧ್ಯ ಇಲ್ಲ. ಅದು ಸಂವಿಧಾನದ ತತ್ವ. ಮುಸ್ಲಿಂ ಮಹಿಳೆಯರು ತಲೆಯನ್ನು ಕವರ್ ಮಾಡದಿದ್ದರೆ, ಲಾಂಗ್ ಸ್ಲೀವ್ ಡ್ರೆಸ್ ಹಾಕದಿದ್ದರೆ ಅದನ್ನು ಹರಾಮ್ ಎನ್ನಲಾಗುತ್ತೆ. ಇದು ಕೇರಳ ಹೈಕೋರ್ಟ್ ತೀರ್ಪಿನ ಪ್ಯಾರಾ 29ರಲ್ಲಿದೆ. ಕೇರಳ ಹೈಕೋರ್ಟ್ನ ಮತ್ತೊಂದು ತೀರ್ಪನ್ನು ಉಲ್ಲೇಖಿಸಿದ ದೇವದತ್ ಕಾಮತ್ ಅವರು, ಮುಸ್ಲಿಂ ವಿದ್ಯಾರ್ಥಿಗಳು ಸ್ಕಾರ್ಫ್ ಧರಿಸಬೇಕು ಅಂತ ಶಾಲೆಗೆ ನಿರ್ದೇಶಿಸೋಕೆ ಸಾಧ್ಯ ಇಲ್ಲ ಅಂತ ಕೋರ್ಟ್ ಹೇಳಿತ್ತು. ಈ ತೀರ್ಪನ್ನು ಕರ್ನಾಟಕ ಸರ್ಕಾರ ಕೂಡ ಉಲ್ಲೇಖಿಸಿದೆ ಅಂದರು. ಮಧ್ಯಾಹ್ನ ಸುಮಾರು 1:30ರವರೆಗೆ ಇಷ್ಟೆಲ್ಲ ವಿಚಾರಣೆ ನಡೆಯಿತು. ಬಳಿಕ 3 ಗಂಟೆಗೆ ವಿಚಾರಣೆಯನ್ನು ಮುಂದೂಡಲಾಯಿತು. ಅದರಂತೆ 3 ಗಂಟೆ ಸುಮಾರಿಗೆ ಮತ್ತೆ ವಿಚಾರಣೆ ಆರಂಭ ಆಯಿತು. ಹಿರಿಯ ಅಡ್ವೊಕೇಟ್ ದೇವದತ್ ಕಾಮತ್ ಅವರು 2003ರ ಬಾಂಬೆ ಹೈಕೋರ್ಟ್ನ ಫಾತಿಮಾ ಹುಸೇನ್ ಸೈಯದ್ ಪ್ರಕರಣ ಉಲ್ಲೇಖಿಸಿ, ಅದರಲ್ಲಿ ಬಾಲಕಿಯರ ಶಾಲೆಯಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳು ತಲೆಯನ್ನು ಮುಚ್ಚಿಕೊಳ್ಳೋದು ಕಡ್ಡಾಯ ಅಲ್ಲ ಅಂತ ಕೋರ್ಟ್ ಹೇಳಿತು. ಇನ್ನು ಕರ್ನಾಟಕ ಸರ್ಕಾರ ಉಲ್ಲೇಖಿಸಿರೋ ಮದ್ರಾಸ್ ಹೈಕೋರ್ಟ್ನ BD ಜಡ್ಜ್ಮೆಂಟ್ನಲ್ಲಿ ಎಲ್ಲೂ ಕೂಡ ಹಿಜಾಬ್ ಅಥವಾ ಆರ್ಟಿಕಲ್ 25ರ ವಿಚಾರ ಇಲ್ಲ. ಆ ತೀರ್ಪು ಟೀಚರ್ಗಳ ಡ್ರೆಸ್ ಕೋಡ್ಗೆ ಸಂಬಂಧಿಸಿದಾಗಿದೆ. ಇನ್ನು ಮದ್ರಾಸ್ ಹೈಕೋರ್ಟ್ ಅಜ್ಮಲ್ ಖಾನ್ ವರ್ಸಸ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ನೀಡಿದ ತೀರ್ಪು ಕೂಡ ಹೆಡ್ಸ್ಕಾಫ್ ಇಸ್ಲಾಂ ಧರ್ಮದ ಪ್ರಮುಖ ಭಾಗ ಅಂತ ಹೇಳಿತ್ತು. ಕೇರಳದ ಬಿಜೋಯ್ ಇಮ್ಯಾನ್ಯುಯಲ್ ವರ್ಸಸ್ ಸ್ಟೇಟ್ ಆಫ್ ಕೇರಳ ಪ್ರಕರಣವನ್ನು ಕೂಡ ಈ ಸಂದರ್ಭದಲ್ಲಿ ಕಾಮತ್ ಅವರು ಉಲ್ಲೇಖ ಮಾಡಿದ್ರು. ಆಗ ಜಸ್ಟಿಸ್ ದೀಕ್ಷಿತ್ ಅವರು, ಬಹುತೇಕ ಕೇಸ್ಗಳು ಕೇರಳದ್ದೇ ಆಯ್ತಲ್ಲ ಅಂದರು. ಆಗ ಹಿರಿಯ ಅಡ್ವೊಕೇಟ್ ದೇವದತ್ ಕಾಮತ್ ಅವರು, ಕರ್ನಾಟಕದ ತೀರ್ಪುಗಳು ಕೂಡ ಇವೆ. ಉದಾಹರಣೆಗೆ ಶಿರೂರು ಮಠ. ವೈಯಕ್ತಿಕವಾಗಿ ಹೇಳೋದಾದ್ರೆ ನಾನು ಕೂಡ ಹೆಡ್ಸ್ಕಾಫ್ ಯಾಕೆ ಧರಿಸಬೇಕು ಅಂತ ಕೇಳಬಹುದು. ಆದರೆ ಇದು ನನ್ನ ದೃಷ್ಟಿಕೋನ ಅಪ್ರಸ್ತುತ ಆಗುತ್ತೆ ಮತ್ತು ಅಸಮಂಜಸ ಆಗುತ್ತೆ. ಯಾಕಂದ್ರೆ ಇದು ಸಮುದಾಯದ ನಂಬಿಕೆಯಾಗಿದೆ. ನಾವು GSB ಬ್ರಾಹ್ಮಣರು, ನಾವು ನಾಮ ಹಾಕೊಂಡು ಶಾಲೆಗೆ ಹೋಗ್ತೀವಿ. ಹಾಗಂತ ಇದು ಸಾರ್ವಜನಿಕ ವ್ಯವಸ್ಥೆ ಮೇಲೆ ಪರಿಣಾಮ ಬೀರುತ್ತಾ? ಸಿಖ್ಖರು ಟರ್ಬನ್ ಅನ್ನು ಧರಿಸ್ತಾರೆ, ಅದು ಕೂಡ ಪರಿಣಾಮ ಬೀರುತ್ತಾ ಅಂತ ಪ್ರಶ್ನೆ ಮಾಡಿದ್ರು. ಆಗ ಜಸ್ಟಿಸ್ ದೀಕ್ಷಿತ್ ಅವರು, ಸಿಖ್ಖರ ವಿಚಾರ ಬಂದರೆ ಗುರು ಗ್ರಂಥ ಸಾಹಿಬ್ನಲ್ಲಿ 5 Kಗಳನ್ನು ಹೇಳಲಾಗಿದೆ. ಕೇಶ್, ಕಂಗನ್, ಕಡ್ಡ, ಕಚ್ಚಾ ಮತ್ತು ಕಿರ್ಪಣ್ ಅಂತ. ವಿವಿಧ ಕೋರ್ಟ್ಗಳು ಕೂಡ ಇದನ್ನು ಅವಶ್ಯಕ ಧಾರ್ಮಿಕ ಆಚರಣೆ ಅಂತ ಹೇಳಿವೆ. ಅಮೆರಿಕ ಮತ್ತು ಕೆನಡಾದ ಕೋರ್ಟ್ಗಳು ಕೂಡ ಇವುಗಳಿಗೆ ಅವಕಾಶ ಕೊಟ್ಟಿವೆ ಅಂತ ಹೇಳಿದ್ರು. ಆಗ ಹಿರಿಯ ಅಡ್ವೊಕೇಟ್ ದೇವದತ್ ಕಾಮತ್ ಅವರು, ಇದು ಸಾರ್ವಜನಿಕ ಸುವ್ಯವಸ್ಥೆಯ ಪ್ರಶ್ನೆ ಆಗೋದಾದರೆ ಮುಸ್ಲಿಂ ಮಹಿಳೆ ಹಿಜಾಬ್ ಧರಿಸಿ ಹೊರಗೆ ಹೋಗ್ಬೋದು, ಮಾರ್ಕೆಟ್ಗೆ ಹೋಗ್ಬೋದು, ಆಗ ಸಾರ್ವಜನಿಕ ಸುವ್ಯವಸ್ಥೆಗೆ ಸಮಸ್ಯೆ ಆಗಲ್ಲ ಅನ್ನೋದಾದರೆ ಕಾಲೇಜಿಗೆ ಹೋದಾಗ ಮಾತ್ರ ಹೇಗೆ ಸಮಸ್ಯೆ ಆಗುತ್ತೆ ಅಂತ ಪ್ರಶ್ನೆ ಮಾಡಿದ್ರು. ಆಗ ಜಸ್ಟಿಸ್ ದೀಕ್ಷಿತ್ ಅವರು, ಹೊರಗೊಂದು ಒಳಗೊಂದು ಕಾನೂನು ಸುವ್ಯವಸ್ಥೆ ಅಂತಿರಲ್ಲ. ಆದರೆ ನಾನು ಒಂದು ಹಂದಿ ಮರಿಯನ್ನು ಸಾರ್ವಜನಿಕ ಸ್ಥಳಕ್ಕೆ ತೆಗೆದುಕೊಂಡು ಹೋದರೆ ಯಾರು ಏನೂ ಸಮಸ್ಯೆ ಅಂದ್ಕೊಳ್ಳಲ್ಲ, ಇವನಿಗೆ ಹುಚ್ಚು ಹಿಡಿದಿದೆ ಅಂತಾರೆ. ಆದರೆ ಅದೇ ಹಂದಿ ಮರಿ ಜೊತೆ ಮಂದಿರ, ಮಸೀದಿ, ಚರ್ಚ್ಗಳಿಗೆ ಹೋದರೆ ಸಮಸ್ಯೆ ಸೃಷ್ಟಿಯಾಗುತ್ತೆ ಅಂತ ಹೇಳಿದ್ರು. ಆಗ ಅರ್ಜಿದಾರರ ಪರ ವಕೀಲ ದೇವದತ್ ಕಾಮತ್ ಅವರು, ಕೇವಲ ಕಾನೂನು ಮತ್ತು ಸುವ್ಯವಸ್ಥೆಯ ಪರಿಸ್ಥಿತಿಯು ಸಾರ್ವಜನಿಕ ಸುವ್ಯವಸ್ಥೆಯ ಸಮಸ್ಯೆ ಅಲ್ಲ. ತಲೆಗೆ ಸ್ಕಾರ್ಫ್ ಹಾಕಿಕೊಂಡು ಶಾಲೆಗೆ ಹುಡುಗಿ ಹೋದರೆ ಅದು ಸಾರ್ವಜನಿಕ ಸುವ್ಯವಸ್ಥೆಗೆ ಹೇಗೆ ಸಮಸ್ಯೆ ಆಗುತ್ತೆ? ಗೂಂಡಾಗಳು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂದರೆ ಈ ಹೆಣ್ಣು ಮಕ್ಕಳು ಶಾಲೆಗೆ ಹೋಗುವ ಹಕ್ಕುಗಳನ್ನು ರಕ್ಷಿಸುವುದು ಸರ್ಕಾರದ ಕರ್ತವ್ಯ. ಶಾಲೆಗಳಲ್ಲಿ ಕೆಲವರು ನಾಮ ಹಾಕೋಬಹುದು, ಕೆಲವರು ಹಿಜಾಬ್ ಹಾಕೋಬಹುದು, ಇನ್ನು ಕೆಲವರು ಕ್ರಾಸ್ ಧರಿಸಬಹುದು. ಇದೆಲ್ಲ ಪಾಸಿಟಿವ್ ಸೆಕ್ಯುಲರಿಸಮ್ನ ಪ್ರತಿಬಿಂಬ. ಕೆಲವೊಂದು ದೇಶಗಳಲ್ಲಿ ನೆಗೆಟಿವ್ ಸೆಕ್ಯುಲರಿಸಮ್ ಇದೆ. ಅಲ್ಲಿ ಸಾರ್ವಜನಿಕ ಪ್ರದೇಶಗಳಲ್ಲಿ ಅವರವರ ಧಾರ್ಮಿಕ ಐಡೆಂಟಿಟಿಯನ್ನು ತೋರಿಸುವ ಹಾಗಿಲ್ಲ. ಆದರೆ ಭಾರತದಲ್ಲಿ ಪಾಸಿಟಿವ್ ಸೆಕ್ಯುಲರಿಸಮನ್ನು ತೋರಿಸ್ತೀವಿ. ಹಿಜಾಬ್ ಧರಿಸಿದ ವಿದ್ಯಾರ್ಥಿನಿಯರನ್ನು ಪ್ರತ್ಯೇಕ ಕೊಠಡಿಯಲ್ಲಿ ಕೂರಿಸಿದ್ದು ಧಾರ್ಮಿಕ ವರ್ಣಭೇದ ನೀತಿಯ ಒಂದು ರೂಪ. ಅಸ್ಪೃಶ್ಯತೆ ಸಂಪೂರ್ಣವಾಗಿ ನಿರ್ಮೂಲನೆ ಆಗಿಲ್ಲ ಅಂದರು. ಆಗ ಅಡ್ವೊಕೇಟ್ ಜನರಲ್ ಸರ್ಕಾರದ ಪರವಾಗಿ ಪ್ರಭುಲಿಂಗ್ ನಾವಡ್ಗಿ ಅವರು ಏನು ಹೇಳಿದರು ಅಂದರೆ, ಕಾಮತ್ ಅವರ ಸ್ಟೇಟ್ಮೆಂಟನ್ನು ನಾವು ತೀವ್ರವಾಗಿ ವಿರೋಧಿಸ್ತೀವಿ. ಇಂಥ ಹೇಳಿಕೆಗಳು ಫ್ಯಾನ್ ಫೀಲಿಂಗ್ ರೀತಿ ಇದೆ. ಇಂಥ ಹೇಳಿಕೆಗಳು ದೂರಗಾಮಿ ಪರಿಣಾಮ ಬೀರಬಹುದು. ಇದು ಸೂಕ್ಷ್ಮ ವಿಚಾರ ಅಂದರು. ಆಗ ಅರ್ಜಿದಾರರ ಪರ ವಕೀಲ ದೇವದತ್ ಕಾಮತ್ ಅವರು, ಇದು ನನ್ನ ಅಭಿಪ್ರಾಯ, ನ್ಯಾಯಾಲಯದ ಒಳಗೆ ವಾಕ್ ಸ್ವಾತಂತ್ರ್ಯ ಹತ್ತಿಕ್ಕಕ್ಕೆ ಆಗಲ್ಲ ಅಂದರು.
ಆಗ ಜಸ್ಟಿಸ್ ದೀಕ್ಷಿತ್ ಅವರು, ನಾನು ಕಾಮತ್ರ ಸಬ್ಮಿಷನನ್ನು ರೆಕಾರ್ಡ್ ಮಾಡ್ತಿದ್ದೀನಿ ಅಷ್ಟೇ, ಅವರು ಹೈಕೋರ್ಟ್ ಬಿಲ್ಡಿಂಗನ್ನು ಕೆಡವಬೇಕು ಅಂದರೂ ಕೂಡ ಆ ಹೇಳಿಕೆಯನ್ನು ರೆಕಾರ್ಡ್ ಮಾಡಲೇಬೇಕಾಗತ್ತೆ ಅಂತ ಹೇಳಿದ್ರು. ಆಗ ಅಡ್ವೊಕೇಟ್ ಜನರಲ್ ಪ್ರಭುಲಿಂಗ ನಾವಡ್ಗಿ ಅವರು, ಹಾಗಿದ್ರೆ ನನ್ನ ಹೇಳಿಕೆಯನ್ನು ಕೂಡ ರೆಕಾರ್ಡ್ ಮಾಡಿ ಅಂದರು. ಆಗ ದೇವದತ್ ಕಾಮತ್ ಅವರು ಮತ್ತೊಂದು ಜಡ್ಮೆಂಟನ್ನು ಉಲ್ಲೇಖಿಸಿ ಏನನ್ನ ಧರಿಸಬೇಕು ಅನ್ನೋದು ಗೌಪ್ಯತೆ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಭಾಗ ಅಂತ ಹೇಳಿದ್ರು. ಆಗ ಜಸ್ಟಿಸ್ ದೀಕ್ಷಿತ್ ಅವರು, ಹಾಗಿದ್ರೆ ನಾಳೆಯಿಂದ ನನ್ನ ಸಹೋದರರು ಕೂಡ ಜಡ್ಜ್ ಡ್ರೆಸ್ ಧರಿಸಲ್ಲ ಅಂತ ಹೇಳಬಹುದಾ ಅಂತ ಕೇಳಿದ್ರು. ಆಗ ದೇವದತ್ ಕಾಮತ್ ಅವರು, ಅದಕ್ಕಾಗಿ ಸಮವಸ್ತ್ರವನ್ನು ಸೂಚಿಸುವ ಕಾನೂನು ಇರಬೇಕು. ಉದಾಹರಣೆಗೆ ಬಾರ್ ಕೌನ್ಸಿಲ್ನವರು ಅಡ್ವೊಕೇಟ್ಗಳಿಗೆ ಡ್ರೆಸ್ ಕೋಡನ್ನು ಪ್ರಿಸ್ಕ್ರೈಬ್ ಮಾಡಬಹುದು. ಪಾಯಿಂಟ್ ಏನು ಅಂದರೆ, ನಿರ್ಬಂಧಗಳು ಮೂಲಭೂತ ಹಕ್ಕುಗಳೊಂದಿಗೆ ಹೊಂದಿಕೊಳ್ಳುತ್ತವೆ, ಮಧ್ಯಂತರ ಆದೇಶ ಕೊಡಿ ಅಂತ ಆಗ ಒತ್ತಾಯ ಮಾಡಿದ್ರು ಕಾಮತ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆಗ ಜಸ್ಟಿಸ್ ದೀಕ್ಷಿತ್ ಅವರು, ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ, ಎಲ್ಲರೂ ವಾದವನ್ನು ಮಂಡಿಸ್ಬೋದು, ಆದರೆ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ವಾದಗಳು ಎಳ್ಕೊಂಡು ಹೋಗದಿರೋ ಥರ ನೋಡ್ಕೊಳ್ಳಿ, ಚಿಕ್ಕದಾಗಿಟ್ಕೊಳ್ಳಿ, ನಾಳೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡ್ತೀನಿ ಅಂತ ಹೇಳಿ ಇವತ್ತಿಗೆ ಕ್ಲೋಸ್ ಮಾಡಿದ್ರು. ಏನೋ ಕರ್ನಾಟಕದಲ್ಲಿ ನಡೀತಾ ಇದ್ದ ಹಿಜಾಬ್ ವರ್ಸಸ್ ಕೇಸರಿ ಶಾಲು ವಿವಾದ ಇವತ್ತು ಸ್ವಲ್ಪ ಗಲಭೆ ಸ್ವರೂಪವನ್ನು ಪಡ್ಕೊಳ್ತು. ಉಡುಪಿ, ಶಿವಮೊಗ್ಗ, ದಾವಣಗೆರೆ, ಮಂಡ್ಯ, ಹಾಸನ ಹಲವು ಜಿಲ್ಲೆಗಳಲ್ಲಿ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಪ್ರತಿಭಟನೆ ಆಯಿತು, ಗಲಾಟೆ ಆಯಿತು. ಪ್ರತಿಭಟನೆ ವಿಕೋಪಕ್ಕೆ ತಿರುಗಿದ ಹಿನ್ನೆಲೆಯಲ್ಲಿ ಹಲವು ಕಡೆ ಲಾಠಿ ಚಾರ್ಜ್ ಮಾಡಲಾಯಿತು, ಅಶ್ರು ವಾಯು ಪ್ರಯೋಗ ಮಾಡಬೇಕಾಯ್ತು, ಟಿಯರ್ ಗ್ಯಾಸ್ ಎಲ್ಲ ಪ್ರಯೋಗ ಮಾಡಬೇಕಾಗಿ ಬಂತು. ಕೆಲವು ಕಡೆ ಪ್ರತಿಭಟನಾಕಾರರು ಕಲ್ಲು ತೂರಾಟ ಮಾಡಿ ಪರಿಸ್ಥಿತಿಯನ್ನು ವಿಕೋಪಕ್ಕೆ ತಗೊಂಡು ಹೋದರು. ಕಲ್ಲು ತೂರಾಟ, ಲಾಠಿ ಚಾರ್ಜ್ ವೇಳೆ ತುಂಬ ಜನ ಗಾಯಗೊಂಡರು. ಕೆಲವೊಂದು ಕಡೆ ಹಿಜಾಬ್ ಧರಿಸಿ ಬಂದಿದ್ದ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಅವಕಾಶ ಕೊಡದೆ ಕೆಲವೊಂದಷ್ಟು ಘಟನೆಗಳಾಯಿತು. ಪ್ರತಿಭಟನೆ, ಗಲಾಟೆ, ಗದ್ದಲದಿಂದಾಗಿ ನಮ್ಮ ಶಿಕ್ಷಣದ ಮೇಲೆ ಪರಿಣಾಮ ಬೀರುತ್ತಿದೆ ಅಂತ ಅವರು ದೂರಿದರು. ಶಿವಮೊಗ್ಗದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ತ್ರಿವರ್ಣ ಧ್ವಜ ಹಾರುವ ಜಾಗದಲ್ಲಿ, ಅಂದರೆ ಅಲ್ಲಿನ ಧ್ವಜಸ್ತಂಭದಲ್ಲಿ ಕೇಸರಿ ಬಾವುಟವನ್ನು ಹಾರಿಸಿದ್ರು ಕೆಲವರು. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮಾತನಾಡಿ ಏನು ಹೇಳಿದ್ರು ಅಂದರೆ, ಧ್ವಜಸ್ತಂಭದಲ್ಲಿದ್ದ ತ್ರಿವರ್ಣ ಧ್ವಜವನ್ನು ಕೆಳಗಿಳಿಸಿ ಕೇಸರಿ ಧ್ವಜವನ್ನು ಹಾರಿಸಲಾಗಿದೆ ಅಂತ ಆರೋಪ ಮಾಡಿದ್ರು. ಆದರೆ ಇದಕ್ಕೆ ಯಾವುದೇ ವಿಜುವಲ್ ಸಾಕ್ಷ್ಯ ಇಲ್ಲ. ಅಲ್ಲಿ ಧ್ವಜಸ್ತಂಭದಲ್ಲಿದ್ದ ಖಾಲಿ ಎಂಟಿ ಪೋಲ್ನಲ್ಲಿ ಕೇಸರಿ ಧ್ವಜವನ್ನು ಹಾರಿಸಿರುವುದು ದೃಶ್ಯಗಳಲ್ಲಿ ಕಾಣಿಸ್ತಾ ಇದೆ. ಇನ್ನು ಶಿವಮೊಗ್ಗ ನಗರದಲ್ಲಿ ಸೆಕ್ಷನ್ 144 ಜಾರಿ ಮಾಡಲಾಗಿದೆ. ಇದರ ಪ್ರಕಾರ 5 ಅಥವಾ ಅದಕ್ಕಿಂತ ಹೆಚ್ಚು ಜನ ಗುಂಪು ಸೇರೋ ಹಾಗಿಲ್ಲ, ಮೆರವಣಿಗೆ, ಸಭೆ ಸಮಾರಂಭಗಳಿಗೆ ಅವಕಾಶ ಇಲ್ಲ, ದೊಣ್ಣೆ, ಕತ್ತಿ, ಇಟ್ಟಿಗೆ, ಕಲ್ಲು ಮುಂತಾದ ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಳ್ಳುವಂತಿಲ್ಲ. ಈ ರೀತಿ ನಿರ್ಬಂಧಗಳನ್ನು ಹೇರಲಾಗಿದೆ. ಇದರ ಜೊತೆಗೆ ರಾಜ್ಯದಲ್ಲಿ ಪೊಲೀಸರ ರಜೆಯನ್ನು ರದ್ದುಗೊಳಿಸಿ ಕರ್ತವ್ಯಕ್ಕೆ ಹಾಜರಾಗುವಂತೆ ಆದೇಶ ಹೊರಡಿಸಲಾಗಿದೆ. ಅಷ್ಟು ಸೀರಿಯಸ್ ಆಗಿದೆ ಇಶ್ಯೂ. ಇನ್ನು ಈ ಗಲಾಟೆ, ಗದ್ದಲ, ಪ್ರತಿಭಟನೆಯನ್ನ, ಉದ್ವಿಗ್ನ ವಾತಾವರಣವನ್ನು ತಣಿಸುವ ಸಲುವಾಗಿ ಬುಧವಾರ ಮತ್ತು ಗುರುವಾರ, ಶುಕ್ರವಾರ 3 ದಿನಗಳ ಕಾಲ ರಾಜ್ಯದ ಎಲ್ಲ ಹೈಸ್ಕೂಲ್, ಫಸ್ಟ್ PUC, ದ್ವಿತೀಯ PUC, ಡಿಗ್ರಿ ಕಾಲೇಜು ಮತ್ತು ಎಂಜಿನಿಯರಿಂಗ್ ಕಾಲೇಜುಗಳಿಗೆ ರಜೆ ಘೋಷಿಸಿ ಸಿಎಂ ಬೊಮ್ಮಾಯಿ ಆದೇಶ ಹೊರಡಿಸಿದ್ದಾರೆ. 1ರಿಂದ 7ನೇ ತರಗತಿ ಮಕ್ಕಳಿಗೆ ಎಂದಿನಂತೆ ಶಾಲೆಗಳು ನಡೆಯಲಿವೆ. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯ ರಾಜ್ಯದ ಎಲ್ಲ ಶಾಲೆಗಳಿಗೆ 1 ವಾರ ರಜೆ ಕೊಡಿ ಅಂತ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ. ಏನೋ ರಾಜ್ಯದಲ್ಲಿ ನಡೀತಿರೋ ಗಲಾಟೆ, ಗದ್ದಲ ಬಗ್ಗೆ ದಿಲ್ಲಿಯಲ್ಲಿ ಮಾತನಾಡಿದ ಸಿಎಂ ಬಸವರಾಜ ಬೊಮ್ಮಾಯಿ, ಎಲ್ಲರಿಗೂ ಮನವಿ ಮಾಡೋದೇನು ಅಂದರೆ, ವಿದ್ಯಾರ್ಥಿಗಳಲ್ಲಿ ಸೌಹಾರ್ದತೆ ಇರಬೇಕು, ನಾಳೆ ಎಲ್ಲರೂ ಒಟ್ಟಿಗೆ ಕುಳಿತು ಪಾಠ ಕಲಿಬೇಕಾಗತ್ತೆ, ಯಾರು ಕೂಡ ಪ್ರಚೋದನೆ ಮಾಡೋ ಕೆಲಸವನ್ನು ಮಾಡಬಾರ್ದು, ಪೊಲೀಸರಿಗೆ ಶಾಂತಿ ಸುವ್ಯವಸ್ಥೆ ಕಾಪಾಡೋಕೆ ಸೂಚನೆ ಕೊಟ್ಟಿದ್ದೀನಿ, ಮಕ್ಕಳ ಭವಿಷ್ಯಕ್ಕೆ ತೊಂದರೆ ಆಗದಂತೆ ವರ್ತಿಸಬೇಕು, ಇದಕ್ಕೆ ಬೇರೆ ಬೇರೆ ಬಣ್ಣ ಕೊಡೋ ಕೆಲಸ ಮಾಡಬಾರ್ದು, ಬೇರೆ ರಾಜ್ಯಗಳಲ್ಲಿ ಇದಕ್ಕೆ ಪರಿಹಾರ ಸಿಕ್ಕಿದೆ, ಇಲ್ಲೂ ಕೂಡ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ, ಈ ವಿಚಾರ ಇತ್ಯರ್ಥ ಆಗೋವರೆಗೆ ಯಾರು ಶಾಂತಿ ಕದಡೋ ಪ್ರಯತ್ನ ಮಾಡಬಾರ್ದು ಅಂತ ಹೇಳಿದ್ದಾರೆ. ಏನು ಹಿಜಾಬ್ ವಿಚಾರದ ಬಗ್ಗೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಜೊತೆಗೂ ಚರ್ಚೆ ಮಾಡಿದ್ರಾ ಅಂತ ಕೇಳಿದ್ದಕ್ಕೆ ಇಲ್ಲ ಅಂತ ಸಿಎಂ ಹೇಳಿದ್ದಾರೆ. ಇವತ್ತು ಒಂದಷ್ಟು ಫೋಟೋಗಳು ಸಾಕಷ್ಟು ಶೇರ್ ಆದವು, ಸಾಕಷ್ಟು ಚರ್ಚೆಗೆ ಗ್ರಾಸ ಆದವು. ಈ ಫೋಟೋಗಳು ಎಲ್ಲಿದ್ದು ಅಂತ ಹೇಳಿದ್ರೆ, ಉಡುಪಿಯಲ್ಲಿ ಬಾಲಕಿಯರ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಮೊದಲು ವಿವಾದ ಆರಂಭ ಆಯ್ತಲ್ಲ, ಅಲ್ಲಿ 6 ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸ್ಕೊಂಡು ಬಂದು ಆಮೇಲೆ ಅದಕ್ಕೆ ಪ್ರತ್ಯೇಕ ಕೇಸರಿ ಶಾಲು ಎಲ್ಲ ಶುರುವಾಗಿದ್ದು ಆ ಬಾಲಕಿಯರ ಶಿಕ್ಷಣ ಸಂಸ್ಥೆಯಲ್ಲಿ ಉಡುಪಿಯಲ್ಲಿ. ಅಲ್ಲಿನ ಒಂದಷ್ಟು ಫೋಟೋಗಳು ಇವತ್ತೆಲ್ಲ ಕಡೆ ಶೇರ್ ಆದವು. ಆ ಶಿಕ್ಷಣ ಸಂಸ್ಥೆಯಲ್ಲಿ ಬೇರೆ ಬೇರೆ ವರ್ಷ, ಬೇರೆ ಬೇರೆ ಸಂದರ್ಭಗಳಲ್ಲಿ, ತೀರಾ ಇತ್ತೀಚಿನದ್ದು, ಸ್ವಲ್ಪ ಹಳೆದು ಎಲ್ಲ ಫೋಟೋಗಳನ್ನು, ಅದು ವಿದ್ಯಾರ್ಥಿನಿಯರು ಮಾತ್ರ ಓದುವಂಥ ಶಿಕ್ಷಣ ಸಂಸ್ಥೆ, ಶೇರ್ ಮಾಡಲಾಯಿತು. ಆ ಫೋಟೋಗಳಲ್ಲಿ, ಗ್ರೂಪ್ ಫೋಟೋಗಳಲ್ಲಿ, ಬೇರೆ ಬೇರೆ ಫಂಕ್ಷನ್ಸಲ್ಲಿ ಕ್ಲಾಸ್ ರೂಮ್ನ ಎಲ್ಲ ವಿದ್ಯಾರ್ಥಿನಿಯರು ಯಾವುದೇ ರೀತಿಯ ಹಿಜಾಬ್ ಧರಿಸದೆ, ಯಾವುದೇ ರೀತಿಯ ಧಾರ್ಮಿಕ ಚಿಹ್ನೆ ಇಲ್ಲದೆ, ಕೇಸರಿ ಶಾಲು ಇಲ್ಲ, ಹಿಜಾಬ್ ಕೂಡ ಇಲ್ಲ, ಕೇವಲ ಆ ಶಿಕ್ಷಣ ಸಂಸ್ಥೆಯ ಯೂನಿಫಾರ್ಮ್ ಮಾತ್ರ ಧರಿಸಿ ಬಂದಿರೋ ಫೋಟೋಗಳು ಎಲ್ಲ ಕಡೆ ಶೇರ್ ಆದವು. ಅಂದರೆ ಮೊದಲಿದ್ದು ಯಾವುದೂ ಇರಲಿಲ್ಲ, ಇತ್ತೀಚೆಗೆ ಹೊಸದಾಗಿ ಈ
ಪ್ರಚೋದನಾಕಾರಿ ಕ್ರಮಗಳನ್ನು ಶುರು ಮಾಡಲಾಗಿದೆ ಅನ್ನುವಂಥ ಟೀಕೆ ಟಿಪ್ಪಣಿಯನ್ನು ಕೂಡ ಈ ಫೋಟೋಗಳನ್ನು ಶೇರ್ ಮಾಡೋ ಮೂಲಕ ಮಾಡಲಾಯಿತು. ನೋಡಿ, ಮುಂಚೆ ಇರಲಿಲ್ಲ, ಈಗ ಹೊಸದಾಗಿ ಶುರು ಮಾಡಿದ್ದಾರೆ ಅಂತ. ಏನೋ ಕಾಶ್ಮೀರದ ಬಗ್ಗೆ ಟ್ವೀಟ್ ಮಾಡಿದ್ದ ಪಾಕಿಸ್ತಾನದ ಹುಂಡೆ ಡೀಲರ್ ವಿಚಾರವಾಗಿ ದಕ್ಷಿಣ ಕೊರಿಯಾ ಸರ್ಕಾರ ಭಾರತದ ಜನರಿಗೆ ನೋವಾಗಿರೋದಕ್ಕೆ ವಿಷಾದಿಸ್ತೀವಿ ಅಂತ ಹೇಳಿದೆ. ವಿದೇಶಾಂಗ ಇಲಾಖೆ ವಕ್ತಾರ ಅರಿಂದಮ್ ಬಗ್ಚಿ ಟ್ವೀಟ್ ಮಾಡಿ, ದಕ್ಷಿಣ ಕೊರಿಯಾದ ವಿದೇಶಾಂಗ ಸಚಿವ ಚುಂಗ್ ಯುಯಿ ಯಾಂಗ್ ಇವತ್ತು ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ಗೆ ಕಾಲ್ ಮಾಡಿ ತಮ್ಮ ವಿಷಾದವನ್ನು ವ್ಯಕ್ತಪಡಿಸಿದ್ರು ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಭಾರತದಲ್ಲಿರುವ ದಕ್ಷಿಣ ಕೊರಿಯಾದ ರಾಯಭಾರಿ ಚಾಂಗ್ ಜೆ ಬೋಕ್ರನ್ನು ಸೋಮವಾರ ಕರೆದು ಒಪ್ಪಲಾಗದ ಸೋಷಿಯಲ್ ಮೀಡಿಯಾ ಪೋಸ್ಟ್ ಬಗ್ಗೆ ಬಲವಾದ ಅಸಮಾಧಾನವನ್ನು ವ್ಯಕ್ತಪಡಿಸಲಾಗಿದೆ ಅಂತ ಅರಿಂದಮ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೂ ಮುಂಚೆ ಹುಂಡೆ ಇಂಡಿಯಾ ತನ್ನ ಸ್ಟೇಟ್ಮೆಂಟ್ನಲ್ಲಿ ಪಾಕಿಸ್ತಾನದಲ್ಲಿರೋ ಡಿಸ್ಟ್ರಿಬ್ಯೂಟರ್ ಅನಧಿಕೃತ ಸೋಷಿಯಲ್ ಪೋಸ್ಟ್ ಮಾಡಿದ್ದಾರೆ, ಇದು ನಮ್ಮ ಪಾಲಿಸಿಗೆ ವಿರುದ್ಧವಾಗಿದೆ, ನಾವು ಯಾವುದೇ ಪ್ರದೇಶದ ರಾಜಕೀಯ ಅಥವಾ ಧಾರ್ಮಿಕ ವಿಚಾರಗಳ ಬಗ್ಗೆ ಕಾಮೆಂಟ್ ಮಾಡಲ್ಲ ಅಂತ ಹೇಳಿದೆ. ಈ ನಡುವೆ ದಿಲ್ಲಿ ಮೂಲದ ವಕೀಲರೊಬ್ಬರು ಹುಂಡೆ, KFC, ಪಿಜ್ಜಾ ಹಟ್ ಮತ್ತು ಕಿಯಾ ಮೋಟಾರ್ಸ್ ವಿರುದ್ಧ ಇವರೆಲ್ಲರೂ ಸೇರಿಕೊಂಡು ಭಾರತದ ಸಾರ್ವಭೌಮತ್ವವನ್ನು ಪ್ರಶ್ನಿಸುತ್ತಿದ್ದಾರೆ ಅಂತ ಪೊಲೀಸ್ ಮತ್ತು ವಾಣಿಜ್ಯ ವ್ಯವಹಾರಗಳ ಇಲಾಖೆಗೆ ದೂರು ಕೊಟ್ಟಿದ್ದಾರೆ. ಏನೋ ಲೋಕಸಭೆಯ ಬಳಿಕ ಇವತ್ತು ರಾಜ್ಯಸಭೆಯಲ್ಲೂ ಕೂಡ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿರೋ ಪ್ರಧಾನಿ ಮೋದಿ ಕುಟುಂಬ ರಾಜಕಾರಣಕ್ಕೆ ಮೊದಲ ಬಲಿ ಪ್ರತಿಭೆ, ಟ್ಯಾಲೆಂಟ್ ಅಂತ ಲೇವಡಿ ಮಾಡಿದ್ದಾರೆ. ಸರ್ಕಾರದ ನೀತಿಗಳ ಬಗೆಗಿನ ಚರ್ಚೆಯಲ್ಲಿ ಪ್ರತಿಕ್ರಿಯಿಸಿದ ಕಾಂಗ್ರೆಸ್ನ ಸಮಸ್ಯೆ ಅಂದರೆ ಅದು ಕುಟುಂಬ ಹೊರತುಪಡಿಸಿ ಬೇರೆ ಏನು ಯೋಚನೆ ಮಾಡೋದೇ ಇಲ್ಲ, ವಂಶವಾದಿ ಪಕ್ಷಗಳು ಪ್ರಜಾಪ್ರಭುತ್ವಕ್ಕೆ ಮಾರಕ, ಕುಟುಂಬವೇ ಪ್ರಮುಖವಾದಾಗ ಪ್ರತಿಭೆಗಳು ಮೊದಲು ಬಲಿಯಾಗ್ತವೆ ಅಂತ ಹೇಳಿದ್ರು. ಇನ್ನು ಮುಂದುವರೆದು ಜನ ಕಾಂಗ್ರೆಸ್ ಇಲ್ಲ ಅಂದಿದ್ರೆ ಏನಾಗ್ತಿತ್ತು ಅಂತ ಕೇಳ್ತಾರೆ. ಅಂದರೆ ಕಾಂಗ್ರೆಸ್ನ ನಾಯಕರು ಕೆಲವರೆಲ್ಲ ಮಾತಾಡಿದಾಗ ಕಾಂಗ್ರೆಸ್ ಇಲ್ಲ ಅಂದರೆ ದೇಶಕ್ಕೆ ದೊಡ್ಡ ಗಂಡಾಂತರ ಆಗ್ತಿತ್ತು ಅಂತ ಹೇಳಿದರು. ಅದಕ್ಕೆ ಉತ್ತರ ಕೊಟ್ಟ ಪ್ರಧಾನಿ, ಕಾಂಗ್ರೆಸ್ ಇಲ್ಲ ಅಂದಿದ್ರೆ ಏನಾಗ್ತಿತ್ತು ಅಂತ ನಾನು ಹೇಳ್ತೀನಿ, ಅವರಿನ್ನೂ ಇಂಡಿಯಾ ಅಂದರೆ ಇಂದಿರಾ ಅಂದರೆ ಇಂಡಿಯಾ ಅನ್ನೋ ಕಾಲದಲ್ಲೇ ಅವರಿದ್ದಾರೆ. ಮಹಾತ್ಮ ಗಾಂಧೀಜಿ ಕಾಂಗ್ರೆಸ್ಸನ್ನು ಸ್ವತಂತ್ರ ಬಂದ ಕೂಡಲೇ ತೆಗೆದು ಹಾಕಿ ಅಂತ ಸೂಚನೆಯನ್ನು ಕೊಟ್ಟಿದ್ರು. ಗಾಂಧೀಜಿ ಹೇಳಿದಂತೆ ಮಾಡಿದ್ದಿದ್ರೆ ಭಾರತದಲ್ಲಿ ಇವತ್ತು ವಂಶವಾದ ಇರ್ತಾ ಇರಲಿಲ್ಲ, ಕಾಂಗ್ರೆಸ್ ಇರಲಿಲ್ಲ ಅಂದರೆ ಎಮರ್ಜೆನ್ಸಿ ಬರ್ತಾ ಇರಲಿಲ್ಲ, ಕಾಂಗ್ರೆಸ್ ಇರಲಿಲ್ಲ ಅಂದರೆ ದಶಕಗಳ ಕಾಲ ವ್ಯವಸ್ಥಿತವಾದ ಭ್ರಷ್ಟಾಚಾರ ನಡೀತಾ ಇರಲಿಲ್ಲ, ಕಾಂಗ್ರೆಸ್ ಇರಲಿಲ್ಲ ಅಂದರೆ ಜಾತಿವಾದ ಇರ್ತಾ ಇರಲಿಲ್ಲ, ಪ್ರಾದೇಶಿಕವಾದ ಇರ್ತಾ ಇರಲಿಲ್ಲ, ಸಿಖ್ಖರ ಮಾರಣ ಹೋಮ ಆಗ್ತಾ ಇರಲಿಲ್ಲ, ಮೂಲಭೂತ ಸೌಕರ್ಯಗಳಿಗೆ ಸಾಮಾನ್ಯ ಮನುಷ್ಯ ಇಷ್ಟು ದಿನ ಆಗುವಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂಥೇಳಿ ಟೀಕೆಯನ್ನು ಮಾಡಿದ್ರು ಪ್ರಧಾನಿ. ಇದೇ ಸಮಯದಲ್ಲಿ ನೆಹರು ಜಾಗತಿಕವಾಗಿ ತಮ್ಮ ಇಮೇಜ್ ಮೇಂಟೈನ್ ಮಾಡೋಕ್ಕೆ 15 ವರ್ಷಗಳ ಕಾಲ ಗೋವಾವನ್ನು ಹಾಗೆ ಬಿಟ್ಟಿದ್ರು. ಸ್ವತಂತ್ರ ಬಂದು 15 ವರ್ಷ ಆದರೂ ಕೂಡ ಗೋವಾಗೆ ಸ್ವತಂತ್ರ ಸಿಕ್ಕಿರಲಿಲ್ಲ. ನೆಹರು ಎಲ್ಲಿ ಆ್ಯಕ್ಷನ್ ತಗೊಂಡ್ಬಿಟ್ರೆ ಸರ್ದಾರ್ ಪಟೇಲ್ ಹೈದರಾಬಾದನ್ನು ಮುಕ್ತಿಗೊಳಿಸಿದ ರೀತಿಯಲ್ಲೇ ನೆಹರು ಏನಾದರೂ ಈ ಗೋವಾದ ಮೇಲೆ ಆ್ಯಕ್ಷನ್ ತಗೊಂಡಿದ್ದರೆ ಅಲ್ಲಿಗೆ ಫ್ರೀಡಮ್ ಕೊಡ್ಸೋಕ್ಕೆ, ಇಮೇಜ್ ಹಾಳಾಗುತ್ತೆ, ಜಾಗತಿಕವಾಗಿ ತನ್ನ ವೈಯಕ್ತಿಕ ಇಮೇಜ್ ಹಾಳಾಗುತ್ತೆ ಅಂತ ಅವರು ಕಾರ್ಯಾಚರಣೆ ಮಾಡದೆ ಹಾಗೇ ಬಿಟ್ಟರು, ಗೋವಾದ ಹೋರಾಟಗಾರರನ್ನ ಬಲಿಯಾಗೋಕೆ ಹಾಗೇ ಬಿಟ್ಟರು ಅಂತ ಪ್ರಧಾನಿ ಟೀಕೆ ಮಾಡಿದ್ರು. ಏನೋ ಕಾಂಗ್ರೆಸ್ ಸಂಸದ ಪಿ ಚಿದಂಬರಂ ಇವತ್ತು ಪಾರ್ಲಿಮೆಂಟ್ನಲ್ಲಿ ಮಾತನಾಡಿ NDA ಅಂದರೆ ಇದು ನೋ ಡೇಟಾ ಅವೈಲೇಬಲ್ ಗವರ್ಮೆಂಟ್, ಅಂದರೆ NDA ಅಂದರೆ ನೋ ಡೇಟಾ ಅವೈಲೇಬಲ್ ಅಂತ ಲೇವಡಿ ಮಾಡಿದ್ದಾರೆ. ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಅಲ್ವಾ NDA ಅಂದರೆ, ಆದರೆ ಇವರು ನೋ ಡೇಟಾ ಅವೈಲೇಬಲ್ NDA ಅಂದರೆ ಅಂತ ಲೇವಡಿ ಮಾಡಿದ್ದಾರೆ. ಯಾಕೆ ಅಂದರೆ ಮುಂದೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಟುಕ್ಡೆ ಗ್ಯಾಂಗ್ನಲ್ಲಿ ಯಾರಿದ್ದಾರೆ ಅಂದರೆ ಸರ್ಕಾರದ ಬಳಿ ಮಾಹಿತಿ ಇಲ್ಲ, ಆಕ್ಸಿಜನ್ ಕಮ್ಮಿಯಾಗಿ ಸತ್ತಿರೋರ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ನೋ ಡೇಟಾ ಅವೈಲೇಬಲ್ ಅಂತ ಹೇಳ್ತಾರೆ. ಕೊರೋನಾ ಸಂದರ್ಭದಲ್ಲಿ ನದಿಯಲ್ಲಿ ಎಷ್ಟು ಹೆಣಗಳು ತೇಲ್ತಾ ಇದ್ವು ಅಂತ ಕೇಳಿದ್ರೆ ಅದಕ್ಕೂ ಕೂಡ ನೋ ಡೇಟಾ ಅವೈಲೇಬಲ್ ಅಂತ ಹೇಳ್ತಾರೆ. ಹೀಗಾಗಿ ಇದು ನೋ ಡೇಟಾ ಅವೈಲೇಬಲ್ ಅಂದರೆ ಆ ರೀತಿಯ NDA ಸರ್ಕಾರ ಅಂತ ಚಿದಂಬರಂ ಟೀಕೆ ಮಾಡಿದ್ದಾರೆ. ಏನು ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣಾ ಕಣಕ್ಕೆ ಮಮತಾ ಬ್ಯಾನರ್ಜಿ ಎಂಟ್ರಿ ಕೊಟ್ಟಿದ್ದು ಸಮಾಜವಾದಿ ಪಕ್ಷದ ಪರ ಬ್ಯಾಟ್ ಬೀಸಿದ್ದಾರೆ. ಲಕ್ನೋದಲ್ಲಿ ಅಖಿಲೇಶ್ ಯಾದವ್ ಜೊತೆಗೆ ಜಂಟಿ ಸುದ್ದಿಗೋಷ್ಠಿ ನಡೆಸಿದ ದೀದಿ, ನೀವೆಲ್ಲರೂ ಸಮಾಜವಾದಿ ಪಾರ್ಟಿಗೆ ಬೆಂಬಲಿಸಿ ಅವರು ಗೆಲ್ಲುವ ಹಾಗೆ ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ, ಬಿಜೆಪಿಯ ಸುಳ್ಳು ಭರವಸೆಗಳಿಗೆ ಮರಳಾಗಬೇಡಿ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಇನ್ನು ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಚುನಾವಣಾ ಪ್ರಣಾಳಿಕೆಯನ್ನು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಬಿಡುಗಡೆ ಮಾಡಿದ್ದಾರೆ. ಲತಾ ಮಂಗೇಶ್ಕರ್ ಅವರ ಕಲಾ ಅಕಾಡೆಮಿಯನ್ನು ಸ್ಥಾಪಿಸಿ ಅವರನ್ನು ಗೌರವಿಸ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ 5 ವರ್ಷಗಳಲ್ಲಿ ರೈತರಿಗೆ ಉಚಿತ ನೀರಾವರಿ ಒದಗಿಸ್ತೀವಿ ಅಂತ ಹೇಳಿದ್ದಾರೆ. 60 ವರ್ಷದ ಮೇಲಿನ ಮಹಿಳೆಯರಿಗೆ ಬಸ್ನಲ್ಲಿ ಉಚಿತ ಪ್ರಯಾಣ ನೀಡ್ತೀವಿ ಅಂತ ಭರವಸೆಯನ್ನು ಕೊಡಲಾಗಿದೆ. ಹಾಗೆ ಲವ್ ಜಿಹಾದ್ ಕಾನೂನು ತರ್ತೀವಿ ಅಂತ ಕೂಡ ಬಿಜೆಪಿ ಹೇಳಿದೆ. ಜೊತೆಗೆ ಕಾಲೇಜಿಗೆ ಬರುವ ಹುಡುಗಿಯರಿಗೆ 2 ವೀಲರ್ ಕೊಡ್ತೀವಿ, ವರ್ಷಕ್ಕೆ 2 ಬಾರಿ ಅಂದರೆ ಹೋಳಿ ಮತ್ತು ದೀಪಾವಳಿ ಹಬ್ಬಕ್ಕೆ ಫ್ರೀ ಸಿಲಿಂಡರ್ ಕೊಡ್ತೀವಿ, ವಿಧವೆಯರಿಗೆ ತಿಂಗಳಿಗೆ 1,500 ರೂಪಾಯಿ ಮಾಸಾಶನ ಕೊಡ್ತೀವಿ. ಹೀಗೆ 10 ಹಲವು ಭರವಸೆಗಳನ್ನು ಬಿಜೆಪಿಯ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಡಲಾಗಿದೆ.
ಏನು ಬರೋಬ್ಬರಿ 13 ವರ್ಷಗಳ ಸುದೀರ್ಘ ವಿಚಾರಣೆಯ ಬಳಿಕ ವಿಶೇಷ ನ್ಯಾಯಾಲಯ 2008ರ ಅಹಮದಾಬಾದ್ ಸರಣಿ ಸ್ಫೋಟ ಪ್ರಕರಣದ ತೀರ್ಪನ್ನು ನೀಡಿದೆ. ಇದರಲ್ಲಿ 49 ಜನರನ್ನ ಅಪರಾಧಿಗಳು ಅಂತ ಘೋಷಿಸಲಾಗಿದೆ. 28 ಜನರನ್ನ ಖುಲಾಸೆ ಮಾಡಲಾಗಿದೆ. 2008ರಲ್ಲಿ ನಡೆದ ಈ ಸ್ಫೋಟದಲ್ಲಿ 56 ಜನ ಸಾವನ್ನಪ್ಪಿ 200 ಜನ ಗಾಯಗೊಂಡಿದ್ರು. ಕಳೆದ ಭಾನುವಾರ ಹಿಮಪಾತಕ್ಕೆ ಸಿಲುಕಿ ನಾಪತ್ತೆಯಾಗಿದ್ದ 7 ಯೋಧರು ಶವವಾಗಿ ಪತ್ತೆಯಾಗಿದ್ದಾರೆ ಅಂತ ಸೇನೆ ಮಾಹಿತಿಯನ್ನು ಕೊಟ್ಟಿದೆ. ಅರುಣಾಚಲ ಪ್ರದೇಶದ ಕಾಮ್ನೆಂಗ್ ಸೆಕ್ಟರ್ನಲ್ಲಿ ಈ ಹಿಮಪಾತ ಆಗಿತ್ತು. ಮೃತದೇಹಗಳನ್ನು ಹತ್ತಿರದ ಸೇನಾ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ಕೊಂಡೊಯ್ಯಲಾಗಿದ್ದು ನಂತರ ಅವರ ಕುಟುಂಬಗಳಿಗೆ ಹಸ್ತಾಂತರ ಮಾಡೋದಾಗಿ ಅಧಿಕಾರಿಗಳು ಹೇಳಿದ್ದಾರೆ. ಮೀನುಗಾರಿಕೆಗೆ ತೆರಳಿದ್ದ ಸುಮಾರು 13 ಮೀನುಗಾರರನ್ನ ಶ್ರೀಲಂಕಾ ನೌಕಾಪಡೆ ಬಂಧಿಸಿದೆ. ಭಾರತದವರ ರಾಮೇಶ್ವರಂನಿಂದ 3 ಬೋಟ್ಗಳಲ್ಲಿ ಹೊರಟಿದ್ದ ಮೀನುಗಾರರು ಜಲಗಡಿ ಪ್ರವೇಶ ಮಾಡಿದ್ದಾರೆ ನಮ್ಮದು ಅಂತ ಶ್ರೀಲಂಕಾ ಆರೋಪಿಸಿದೆ. ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ಡೆಲ್ಫ್ ಐಲ್ಯಾಂಡ್ ಬಳಿ ಮೀನುಗಾರನ ವಶಕ್ಕೆ ಪಡೆದಿದ್ದೀವಿ ಅಂತ ಕೂಡ ಶ್ರೀಲಂಕನ್ ಅಧಿಕಾರಿಗಳು ಹೇಳಿದ್ದಾರೆ. ಏನೋ ಷೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕ ಇವತ್ತು 187 ಅಂಕ ಏರಿಕೆ ಕಂಡು 57,809ರಲ್ಲಿ ದಿನದ ವಹಿವಾಟು ಅಂತ್ಯ ಮಾಡಿದೆ. ನಿಫ್ಟಿ 53 ಅಂಕ ಏರಿಕೆ ಕಂಡು 17,262 ಆಗಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 7 ಪೈಸೆ ಇಳಿಕೆ ಕಂಡು 74 ರೂಪಾಯಿ 76 ಪೈಸೆ ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 164 ರೂಪಾಯಿ ಜಾಸ್ತಿಯಾಗಿ 48,444 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 160 ರೂಪಾಯಿ ಜಾಸ್ತಿಯಾಗಿ 44,380 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 253 ರೂಪಾಯಿ ಜಾಸ್ತಿಯಾಗಿ 61,618 ಆಗಿದೆ. ಬನ್ನೀಗ ಕ್ವಿಕ್ ಆಗಿ ರಾಜ್ಯ, ರಾಷ್ಟ್ರ ಹಾಗೂ ಜಾಗತಿಕ ಮಟ್ಟದ ಕೊರೋನಾ ಅಪ್ಡೇಟ್ ನೋಡ್ಕೊಂಡ್ಬರೋಣ. ಮೊದಲಿಗೆ ರಾಜ್ಯದ ನಂಬರ್ ಸರದಿ. ಕರ್ನಾಟಕದಲ್ಲಿದ್ದು 4,452 ಜನರಿಗೆ ಹೊಸದಾಗಿ ಸೋಂಕು ತಾಗಿದ್ದು 51 ಮಂದಿ ಮೃತಪಟ್ಟಿದ್ದಾರೆ. ಈ ಮೂಲಕ ಒಟ್ಟು ಸೋಂಕಿತರ ಸಂಖ್ಯೆ 39,06,761 ಆಗಿದೆ. ಒಟ್ಟು ಮೃತಪಟ್ಟವರ ಸಂಖ್ಯೆ 39,447 ಆಗಿದೆ. ಇಂದು 19,067 ಸೋಂಕಿತರು ಗುಣಮುಖರಾಗಿದ್ದು ಒಟ್ಟು ಗುಣಮುಖರಾದವರ ಸಂಖ್ಯೆ 37,94,866 ಆಗಿದೆ. ಕರ್ನಾಟಕದಲ್ಲಿ ಇನ್ನೂ ಕೂಡ 72,414 ಸೋಂಕಿತರು ಚಿಕಿತ್ಸೆ ಪಡೆದಿದ್ದಾರೆ. ಕರ್ನಾಟಕದಲ್ಲಿ ಇದುವರೆಗೆ ಒಟ್ಟು 9.75 ಕೋಟಿಗೂ ಅಧಿಕ ಡೋಸ್ ಕೊರೋನಾ ಲಸಿಕೆಯನ್ನು ಹಾಕಲಾಗಿದೆ. ಇಂದು ಈ ಕಾಯಿಲೆಗೆ ಬಲಿಯಾದವರ ಮಾಹಿತಿ ನೋಡೋದಾದರೆ ಬೆಂಗಳೂರು ನಗರದಲ್ಲಿ 17, ದಕ್ಷಿಣ ಕನ್ನಡ 7, ಕೋಲಾರ ತುಮಕೂರು ತಲಾ 4, ಬಳ್ಳಾರಿ ಮೈಸೂರು ತಲಾ 3, ಚಿತ್ರದುರ್ಗ ಧಾರವಾಡ ತಲಾ 2, ಉಡುಪಿ ಕೂಡ 2, ಬಾಗಲಕೋಟೆ ಚಿಕ್ಕಮಗಳೂರು ಗದಗ ಹಾಸನ ಕೊಪ್ಪಳ ಮಂಡ್ಯ ರಾಮನಗರ ತಲಾ 1. ಇಂದು ದಾಖಲಾದ ಹೊಸ ಪ್ರಕರಣಗಳ ಮಾಹಿತಿ ನೋಡೋದಾದರೆ ಬೆಂಗಳೂರು ನಗರದಲ್ಲಿ 2,139, ಬೆಳಗಾವಿ 352, ಮೈಸೂರು 222, ತುಮಕೂರು 221, ದಕ್ಷಿಣ ಕನ್ನಡ 146, ಶಿವಮೊಗ್ಗ 122, ಹಾಸನ 103, ಧಾರವಾಡ 102, ಕೊಪ್ಪಳ 99, ಚಿತ್ರದುರ್ಗ 89, ಕೊಡಗು 81, ಚಾಮರಾಜನಗರ 75, ಕಲಬುರಗಿ 73, ಬಳ್ಳಾರಿ 64, ಉಡುಪಿ ಕೂಡ 64, ವಿಜಯಪುರ 53, ಚಿಕ್ಕಮಗಳೂರು 50, ದಕ್ಷಿಣ ಕನ್ನಡ 49, ಮಂಡ್ಯ 45, ಚಿಕ್ಕಬಳ್ಳಾಪುರ 44, ಹಾವೇರಿ 36, ಕೋಲಾರ 33, ರಾಮನಗರ 30, ಬಾಗಲಕೋಟೆ ರಾಯಚೂರು ತಲಾ 28, ಬೀದರ್ 25, ಗದಗ 22, ಬೆಂಗಳೂರು ಗ್ರಾಮಾಂತರ ದಾವಣಗೆರೆ ತಲಾ 20, ಯಾದಗಿರಿ 17 ಪ್ರಕರಣ. ಇನ್ನು ದೇಶದ ವಿಚಾರಕ್ಕೆ ಬಂದರೆ ಕಳೆದ 24 ಗಂಟೆಗಳಲ್ಲಿ 67,597 ಜನರಿಗೆ ಹೊಸದಾಗಿ ಕೊರೋನಾ ಸೋಂಕು ದೃಢಪಟ್ಟಿದ್ದು 1,188 ಸೋಂಕಿತರು ಮೃತಪಟ್ಟಿದ್ದಾರೆ. ಈ ಮೂಲಕ ಒಟ್ಟು ಸೋಂಕಿತರ ಸಂಖ್ಯೆ 4,23,39,000 ದಾಟಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ 5,04,062 ಆಗಿದೆ. ಕಳೆದ 24 ಗಂಟೆಗಳಲ್ಲಿ 1,80,456 ಸೋಂಕಿತರು ಗುಣಮುಖರಾಗಿದ್ದು ಒಟ್ಟು ಗುಣಮುಖರಾದವರ ಸಂಖ್ಯೆ 4,08,40,000 ದಾಟಿದೆ. ದೇಶದಲ್ಲಿ ಇನ್ನೂ ಕೂಡ 9.94 ಲಕ್ಷಕ್ಕೂ ಹೆಚ್ಚು ಸೋಂಕಿತರು ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ. ಭಾರತದಲ್ಲಿ ಗುಣಮುಖ ಪ್ರಮಾಣ 96.46% ಇದ್ದು ಸಾವಿನ ಪ್ರಮಾಣ 1.19% ಇದೆ. ದೇಶದಲ್ಲಿ ನಿನ್ನೆ 55.78 ಲಕ್ಷಕ್ಕೂ ಅಧಿಕ ಡೋಸ್ ಕೊರೋನಾ ಲಸಿಕೆಯನ್ನು ಹಾಕಲಾಗಿದ್ದು ಇದುವರೆಗೆ ಒಟ್ಟು 170.21 ಕೋಟಿಗೂ ಅಧಿಕ ಡೋಸ್ ಲಸಿಕೆ ಹಾಕಿದಂತಾಗಿದೆ. ಇನ್ನು ಜಾಗತಿಕ ವಿಚಾರಕ್ಕೆ ಬಂದರೆ ಇಡೀ ಪ್ರಪಂಚದಲ್ಲಿ ಕಳೆದ 24 ಗಂಟೆಗಳಲ್ಲಿ 22.39 ಲಕ್ಷಕ್ಕೂ ಹೆಚ್ಚು ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಈ ಮೂಲಕ ಜಾಗತಿಕ ಸೋಂಕಿತರ ಸಂಖ್ಯೆ 39.78 ಕೋಟಿ ದಾಟಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ 57.52 ಲಕ್ಷ ದಾಟಿದೆ. ಇನ್ನು ಟಾಪ್ 5 ಕೊರೋನಾ ಪೀಡಿತ ರಾಷ್ಟ್ರಗಳ ಅಪ್ಡೇಟ್ ನೋಡೋದಾದರೆ ಟೋಟಲ್ ಅಲ್ಲಿ ನಂಬರ್ 1 ಇರುವ ಅಮೆರಿಕದಲ್ಲಿ ಕಳೆದ 24 ಗಂಟೆಗಳಲ್ಲಿ 3,40,000ಕ್ಕೂ ಅಧಿಕ, ಭಾರತ 67,000ಕ್ಕೂ ಅಧಿಕ, ಬ್ರೆಜಿಲ್ 69,000ಕ್ಕೂ ಅಧಿಕ, ಫ್ರಾನ್ಸ್ 48,000ಕ್ಕೂ ಅಧಿಕ, ಯುನೈಟೆಡ್ ಕಿಂಗ್ಡಮ್ 64,000ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.